ಹಾಯ್ ಎಲ್ರಿಗೂ ನಮಸ್ತೆ. ನಾವು ಮಲ್ಪೆಯಿಂದ ಹೊರಟು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವ್ರ ದೇವಸ್ಥಾನ ದರ್ಶನಕ್ಕೋಸ್ಕರ ಬಂದ್ವಿ. ತಾಯಿ ದರ್ಶನ ಕೂಡ ಆಯ್ತು. ಈ ಕ್ಷೇತ್ರದ ಪ್ರತೀತಿ ಏನಪ್ಪಾ ಅಂತ ಅಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರೋದ್ನ ಪ್ರಮುಖ ಶಕ್ತಿ ಪೀಠಗಳಲ್ಲಿ ಈ ದೇವಸ್ಥಾನ ಕೂಡ ಒಂದು. ನಂದಿನಿ ಅನ್ನೋ ನದಿ ಮಧ್ಯದಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಂಡಿರೋದು. ತುಳು ಭಾಷೆನಲ್ಲಿ ಕಟೀಲು ಅಂತ ಅಂದ್ರೆ ನದಿ ಮಧ್ಯದಲ್ಲಿರುವಂತ ಸ್ಥಳ ಅಂತ ಹೇಳ್ತಾರೆ. ಈ ದೇವಾಲಯಕ್ಕೆ ತನ್ನದೇ ಆದಂತ ಇತಿಹಾಸ ಇದೆ. ಅರುಣಾಸುರ ಅನ್ನೋ ರಾಕ್ಷಸ ಬ್ರಹ್ಮನಿಂದ ನನ್ನನ್ನು ಯಾವುದೇ ಪ್ರಾಣಿ ಆಗ್ಲಿ ಮನುಷ್ಯ ಆಗ್ಲಿ ಕೊಲ್ಲಬಾರ್ದು ಅನ್ನೋಂಥ ವರ ಪಡೆದು ಅಲ್ಲಿರೋಂಥ ದೇವರುಗಳಿಗೆ ಜನರುಗಳಿಗೆಲ್ಲ ತುಂಬಾ ಕಾಟ ಕೊಡ್ತಿರ್ತಾನೆ. ಆಗ ಪಾರ್ವತಿ ದೇವಿಯು ಭ್ರಮರ ಅಂದ್ರೆ ಜೇನು ಹುಳದ ರೂಪ ತಾಳಿ ಅವನ ಸಂಹಾರ ಮಾಡಿ ದುರ್ಗಾ ಪರಮೇಶ್ವರಾಗಿ ಅದೇ ಜಾಗದಲ್ಲಿ ನೆಲೆ ನಿಲ್ತಾರೆ. ಅದರಿಂದ ತಾಯಿನ ಭ್ರಮರಾಂಬಿಕೆ ಅಂತಲೂ ಕೂಡ ಕರೀತಾರೆ. ಈ ದೇವಾಲಯದ ಪ್ರಮುಖ ವಿಶೇಷತೆಗಳಂದ್ರೆ ದೇವಸ್ಥಾನ ಬಂದು ನದಿ ಮಧ್ಯದಲ್ಲಿ ನಿರ್ಮಾಣಗೊಂಡಿರೋದು. ಇನ್ನೊಂದು ಅನ್ನದಾನ, ಇಲ್ಲಿ ಯಾವಾಗಲೂ ಕೂಡ ಅನ್ನಸಂತರ್ಪಣೆ ನಡೆಯುತ್ತೆ. ಮತ್ತೆ ಯಕ್ಷಗಾನ ಮೇಳ, ಭಕ್ತರು ಅರ್ಕೆ ರೂಪದಲ್ಲಿ ಬಂದು ಯಕ್ಷಗಾನ ಮೇಳಗಳನ್ನ ಕೂಡ ನಡೆಸ್ಕೊಡ್ತಾರೆ. ಇಲ್ಲಿ ನವರಾತ್ರಿ ಉತ್ಸವ, ರಥೋತ್ಸವ, ಸಂಕ್ರಮಣ ಪೂಜೆ, ವಿಶೇಷ ಚಂಡಿಕಾ ಹೋಮ, ದಸರಾ ಉತ್ಸವ ಎಲ್ಲ ತುಂಬಾ ವಿಜೃಂಭಣೆ ನಡೆಯುತ್ತೆ. ಈ ದೇವಾಲಯದಂತೆ ಇರುವಂತ ಬೇರೆ ದೇವ್ರ ಸನ್ನಿಧಿಗಳು ಯಾವ್ಯಾವುದು ಅಂದ್ರೆ ಮಹಾಗಣಪತಿ, ಅಯ್ಯಪ್ಪ ಸ್ವಾಮಿ, ನಾಗದೇವತೆ, ಕ್ಷೇತ್ರ ಪಾಲಕ ರಕ್ತೇಶ್ವರಿ, ಈ ದೇವಸ್ಥಾನಗಳು ಕೂಡ ಈ ದೇವಾಲಯದಲ್ಲಿದ್ದಾವೆ. ಇಲ್ಲಿಂದ ನಾವು ಹೊರಟಿದ್ದು ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿರುವಂತಹ ಶ್ರೀ ಧರ್ಮಸ್ಥಳಕ್ಕೆ. ಇಲ್ಲಿ ಬರೋಷ್ಟಲ್ಲಾಗಲೇ ಸಂಜೆ 4 ಗಂಟೆ ಆಗಿತ್ತು. ರಜತಾದ್ರಿ ಅನ್ನೋಂಥ ಒಂದು ಗೆಸ್ಟ್ ಹೌಸ್ ನ ಬುಕ್ ಮಾಡಿ ಅಲ್ಲಿ ಫ್ರೆಶ್ ಅಪ್ ಆದ್ವಿ. ರಾತ್ರಿ ದರ್ಶನಕ್ಕೆ ಹೊರಟ್ವಿ. ದರ್ಶನಕ್ಕೆ ಹೋಗೋ ಟೈಮಲ್ಲಿ ನನ್ನ ಮಗಳಿದಾಳಲ್ಲ, ಇವಳು ಕೊಟ್ಟು ಅವಳಿ ಅಂತೂ ಅಷ್ಟಿಷ್ಟಲ್ಲ. ನಾವೇನ್ ಮಾಡ್ಬೇಡ ಅಂತೀವೋ ಅದಕ್ಕೆ ತದ್ವಿರುದ್ಧವಾಗಿ ಅದನ್ನೇ ಮಾಡೋಳು. ವೇಟಿಂಗ್ ಅಲ್ಲಿ ಅಂತೂ ಇವಳು ಮಾಡೋ ಅಂತ ತುಂಟಾಟಗಳನ್ನೆಲ್ಲ ಅಲ್ಲಿರೋ ಅಂತ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಹೊರಗಡೆ ಅಷ್ಟೆಲ್ಲ ತುಂಟಾಟ ಆಡಿದ್ರು ಕೂಡ ದೇವ್ರ ದರ್ಶನದ ಸಾಲಲ್ಲಿ ಮಾತ್ರ ದೇವ್ರ ನಾಮಸ್ಮರಣೆ ಮಾಡ್ತಾ ಟೈಮ್ ಮುಗಿತಾ ಹೋಗ್ತಿದ್ದಿದ್ ನೋಡಿ ಬೇರೆ ಪೇರೆಂಟ್ಸ್ ಎಲ್ಲ ಅವ್ರ ಮಕ್ಳಿಗೆ ಹೇಳ್ಕೊಡ್ತಾ ಇದ್ರು. ಕೊನೆಗೆ ನಾವು ದೇವ ದರ್ಶನ ಮುಗಿಸಿ ಹೊರಗಡೆ ಬರೋ ಅಷ್ಟರಲ್ಲಿ ಮಿನಿಮಮ್ 5ರಿಂದ 6 ಅವರ್ ಆಯ್ತು. ಈ ಕ್ಷೇತ್ರಕ್ಕೆ ತನ್ನದೇ ಆದಂತ 800 ವರ್ಷಗಳ ಇತಿಹಾಸ ಇದೆ. ನಾವು ಅಲ್ಲಿಂದ ದರ್ಶನ ಮುಗಿಸಿ ಹೊರಟಿದ್ದು ಸೌತಡ್ಕ ಗಣಪತಿಗೆ. ಈ ಗಣಪತಿ ವಿಶೇಷ ಏನಪ್ಪಾ ಅಂದ್ರೆ, ಈ ದೇವರಿಗೆ ಯಾವುದೇ ನಿರ್ದಿಷ್ಟವಾದ ದೇವಸ್ಥಾನ ಇಲ್ಲ, ಮತ್ತೆ ಇಲ್ಲಿ ತೀರ್ಥ ಮತ್ತೆ ಪ್ರಸಾದನ ಕೊಡೋದಿಲ್ಲ. ಹಿಂದಿನ ಕಾಲದಲ್ಲಿ ಈ ಜಾಗದಲ್ಲಿ ಸೌತೆಕಾಯಿ ಬೆಳೀತಾ ಇದ್ರಂತೆ, ಹಂಗಾಗಿ ಸೌತಡ್ಕ ಅಂತ ತುಳು ಲ್ಯಾಂಗ್ವೇಜ್ ಅಲ್ಲಿ ಕರೀತಾರೆ. ಈ ದೇವರಿಗೆ ಸೌತೆಕಾಯಿ ಮತ್ತೆ ಗಂಟೆನ ಅರ್ಕೆ ರೂಪದಲ್ಲಿ ಕೊಡ್ತಾರೆ. ಇಲ್ಲಿ ಪಂಚಕಜ್ಜಾಯ ಸೇವೆ ತುಂಬಾ ಮುಖ್ಯವಾಗಿರುತ್ತೆ. ಇಲ್ಲಿ ದೇವ್ರ ದರ್ಶನ ಆದ್ಮೇಲೆ ಮುಂದೆ ಹೊರಟಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ನಾವು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ ಎಲ್ಲಾ ದೇವಸ್ಥಾನನೂ ತುಂಬಾನೇ ರಶ್ ಇತ್ತು. ಮಿನಿಮಮ್ ಏನಿಲ್ಲ ಅಂದ್ರೂ 5ರಿಂದ 6 ಅವರ್ ದರ್ಶನಕ್ಕೋಸ್ಕರನೇ ಆಗ್ತಾ ಇತ್ತು. ಇಲ್ಲಿ 2 ದೇವಸ್ಥಾನ ಇದೆ, ಒಂದು ಮೂಲ ಸ್ಥಾನ, ಇನ್ನೊಂದು ಪ್ರತಿಷ್ಠಾಪನೆ ಮಾಡಿರೋದು. ಎರಡು ಕೂಡ ದರ್ಶನ ಮಾಡ್ಕೊಂಡು ಅಲ್ಲಿನ ಪಾರ್ಕಿಗೆ ಬಂದು ಮಕ್ಕಳೊಂದು ಸ್ವಲ್ಪ ಆಟ ಆಡಿಸ್ಕೊಂಡು ಬಂದ್ವಿ. ಈ ಕ್ಷೇತ್ರದ ಪ್ರತೀತಿ ಏನಪ್ಪಾ ಅಂದ್ರೆ, ಪುರಾಣಗಳ ಪ್ರಕಾರ ಗರುಡನ ಭಯದಿಂದ ನಾಗರಾಜ ವಾಸುಕಿಯವರು ಈ ಜಾಗದಲ್ಲಿ ರಕ್ಷಣೆ ಪಡಿತಾರೆ. ಆ ಟೈಮಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯವರು ಇವ್ರಿಗೆ ಆಶ್ರಯ ನೀಡಿ ಕಾಪಾಡಿದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಯವರು ಇಲ್ಲೇ ನೆಲೆಸಿದ್ರು ವಾಸುಕಿ ಜೊತೆ ಅಂತ ಪ್ರತೀತಿ ಇದೆ. ಈ ಸ್ಥಳನ ಭಾರತದ ಪ್ರಮುಖ ಸರ್ಪಕ್ಷೇತ್ರ ಅಂತಾನೆ ಹೇಳ್ಬೋದು. ಇಲ್ಲಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆ, ಮಹಾಪೂಜೆ, ತುಲಾಭಾರ, ಅನ್ನದಾನ ಸೇವೆ, ಹೀಗೆ ಅನೇಕ ರೀತಿಯ ಪ್ರಮುಖ ಸೇವೆಗಳು ನಡೆಯುತ್ತೆ. ಈ ದೇವಾಲಯದ ಪಕ್ಕದಲ್ಲಿ ಕುಮಾರಧಾರ ಅನ್ನೋ ನದಿ ಇದೆ. ದೇವರ ದರ್ಶನಕ್ಕೂ ಮುನ್ನ ಈ ನದಿನಲ್ಲಿ ಸ್ನಾನ ಮಾಡಿ ನಂತರ ದರ್ಶನ ಮಾಡೋದು ಇಲ್ಲಿನ ವಾಡಿಕೆ. ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆ ಬರೋಷ್ಟಲ್ಲ ಆಗಲೇ ರಾತ್ರಿ 1 ಗಂಟೆ ಆಗಿತ್ತು. ಇದು ನಮ್ಮ ಚಿಕ್ಕ ಫ್ಯಾಮಿಲಿ ಟ್ರಿಪ್ ನ ಕಥೆ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಬಾಯ್.